ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ದೇವರ ಸ್ತೋತ್ರ. ಕೀರ್ತನೆ 119 9ನೇ ವಚನ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಸ್ತುತಿಪಾತ್ರನಾದ ಯೆಹೋವನೇ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ನನ್ನ ತುಟಿಗಳು ನಿನ್ನ ವಿಧಿ ವಚನಗಳನ್ನೆಲ್ಲ ವರ್ಣಿಸುತ್ತವೆ. ಸರ್ವ ಸಂಪತ್ತಿನಲ್ಲಿ ಹೇಗೋ ಹಾಗೆಯೇ ನಿನ್ನ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸುತ್ತೇನೆ. ಆಮೆನ್. ಈ ವಚನ ಏನಂತಂದ್ರೆ ಯೌವನಸ್ಥರ ಬಗ್ಗೆದಾಗೆ. ಯಾಕಂದ್ರೆ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸು ಅಂತ ಹೇಳಿದ್ದಾರೆ ದೇವರು ನಮ್ಮ ಸ್ತೋತ್ರ. ಅದಕ್ಕೆ ಎಲ್ಲಾ ಯೌವನಸ್ಥ ಮಕ್ಕಳು ಏನ್ ಮಾಡಬೇಕು? ಈ ವಾಕ್ಯದಿಂದ ಅವರು ಶುದ್ಧಿಗೊಳಿಸ್ಕೋಬೇಕು. ದಿನನಿತ್ಯ ಓದೋದ್ರಿಂದ ಈ ವಾಕ್ಯದಿಂದ ಶುದ್ಧಿ ಐತೆ ಮನುಷ್ಯ. ಯಾಕಂತಂದ್ರೆ ವಾಕ್ಯದಿಂದ ಯೌವನಸ್ಥ ತನ್ನ ನಡತೆ ಯಾವುದರಿಂದ ಶುದ್ಧಿ ಆಯ್ತದೆ ಅಂದ್ರೆ ದೇವರ ವಾಕ್ಯದಿಂದ ಶುದ್ಧಿ ಆಯ್ತದೆ. ನಾವು ದಿನ ಸ್ನಾನ ಮಾಡೋದ್ರಿಂದ, ಸೋಪ್ ಹಾಕೋದ್ರಿಂದ ಶುದ್ಧಿ ಆಗಲ್ಲ. ನಾವು ದಿನ ವಾಕ್ಯ ಓದ್ಕೊಂಬೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಶುದ್ಧಿ ಆಯ್ತದೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೆ ನಡತೆ ಅದರಲ್ಲಿ ಶುದ್ಧಿ ಆಗೋದು ದೇವರ ವಾಕ್ಯದಿಂದ. ನಡತೆಯನ್ನು ಪರಿಶೋಧಿಸಿಕೊಳ್ಳುವುದು ಯಾವುದರಿಂದ ನಾವು ಪರಿಶುದ್ಧರಾಗಬೇಕು? ದೇವರ ವಾಕ್ಯದಿಂದ ನಾವು ಪರಿಶುದ್ಧರಾಗಬೇಕು. ಇದು ಎಲ್ಲಾ ಯೌವನಸ್ಥ ಮಕ್ಕಳು ಓದಬೇಕು. ಯಾಕಂದ್ರೆ ಈ ವಾಕ್ಯದಿಂದ ಯೌವನ ಕಾಲದಲ್ಲಿ ಅನೇಕ ತಪ್ಪು ಮಾಡೋರಾಗಿದ್ದಾರೆ. ಅನೇಕ ಮಕ್ಕಳು ಈ ದಿನಗಳಲ್ಲಿ ಕೆಟ್ಟು ಹೋಗ್ತಾರೆ. ಅದಕ್ಕಾಗಿ ಈ ವಾಕ್ಯ ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಬೇಕು. ಯಾಕಂದ್ರೆ ಈ ವಾಕ್ಯದಿಂದ ಶುದ್ಧಿ ಆಗುವಂತದಾಗಿದೆ. ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಯಾಕಂದ್ರೆ ಈ ವಾಕ್ಯ ಪ್ರತಿಯೊಂದು ಯೌವನಸ್ಥ ಮಕ್ಕಳು ಗಮನದಿಟ್ಟುಕೋಬೇಕು. ಯಾಕಂದ್ರೆ ದಿನನಿತ್ಯ ಓದಬೇಕು, ದಿನನಿತ್ಯ ಧ್ಯಾನಿಸಬೇಕು. ಅದಕ್ಕಾಗಿ ಎಲ್ಲಾ ಯೌವನಸ್ಥ ಮಕ್ಕಳು ಈ ವಾಕ್ಯನ್ನು ಸ್ವೀಕಾರ ಮಾಡ್ಕೋಬೇಕು. ದೇವರ ನಮ್ಮ ಸ್ತೋತ್ರ. ಪ್ರತಿಯೊಂದು ಹೆಣ್ಣು ಗಂಡು ಮಕ್ಕಳಾಗಲಿ, ಯಾರೇ ಯೌವನಸ್ಥ ಮಕ್ಕಳಾಗಲಿ, ಇಡೀ ಲೋಕದಾಗಲಿ ಪ್ರಪಂಚದಾಗಲಿ ಎಲ್ಲಾ ಮಕ್ಕಳು ಈ ವಾಕ್ಯ ಅವರಿಗೆ ಶುದ್ಧಿ ಮಾಡುವಂಥದ್ದಾಗಿದೆ. ಈ ವಾಕ್ಯದಲ್ಲಿ ನಡೆದರೆ ಅವರು ಖಂಡಿತವಾಗಿ ಶುದ್ಧಿ ಆಗೇ ಆಗಿರ್ತಾರೆ. ಅದಕ್ಕಾಗಿ ನಾವು ಎಲ್ಲಾ ಯೌವನಸ್ಥ ಮಕ್ಕಳಿಗೋಸ್ಕರ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ. ದೇವರು ನಮ್ಮ ಸ್ತೋತ್ರವಾಗಲಿ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ್ಯ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದೀಪ್ಪ. ಕರುಣೆ ಉಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆಪ್ಪ. ಇಡೀ ಲೋಕದಾಗೆ ಕರ್ತನೆ ಎಷ್ಟೋ ಯೌವನಸ್ಥ ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಕರ್ತನೆ ಕುಡುಗೋತಲಿಂದ ಕರ್ತನೆ ಬೀಡಿ ಸಿಗರೇಟು ತಂಬಾಕು ಅಂತ ಕರ್ತನೆಪ್ಪ ಎಲ್ಲ ಕೆಟ್ಟ ಕಾರ್ಯ ಮಾಡಿ ಕರ್ತನೆ ಅವರ ಕರ್ತನೆ ದೇಹಗಳು ಕರ್ತನೆ ಅಪ್ಪ ನಾಶ ಮಾಡ್ಕೋತಾ ಇದ್ದಾರೆ. ದೇವ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಮುಟ್ಟಿ ಕರ್ತನೆ ಎಲ್ಲ ಯೌವನಸ್ಥ ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಕರ್ತನೆ ಸೇವೆದಾಗಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಾಗಲಿ ಎದ್ದೇಳಬೇಕು. ದೇವಾದನಿಗೆ ಸ್ತೋತ್ರ ಕರ್ತನೆ. ಹೆಣ್ಣಾಗಲಿ ಗಂಡಾಗಲಿ ಕರ್ತನೆ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಮುಟ್ಟು ದೇವ. ಇಡೀ ಲೋಕದಾಗೆ ಕರ್ತನೆ ಪ್ರತಿಯೊಂದು ಯೌವನಸ್ಥ ಮಕ್ಕಳಿಗೆ ದಿನಗಳಲ್ಲಿ ಆಶೀರ್ವದಿಸು, ಬಲಪಡಿಸು. ಯಾವುದೇ ಕಾರಣ ಕರ್ತನೆ ಅವರ ತಂದೆ ತಾಯಿ ವೇದನೆ ಪಡಿಸದೆ ಕರ್ತನೆ ಎಲ್ಲ ಯೌವನಸ್ಥ ಮಕ್ಕಳು ಈ ದಿನಗಳಲ್ಲಿ ಕರ್ತನೆಪ್ಪ ನಿನ್ನಲ್ಲಿ ಆನಂದಿಸಬೇಕು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಬರಬೇಕು. ದೇವ ನಿನಗೆ ಸ್ತೋತ್ರ. ಅವರು ವ್ಯರ್ಥವಾದ ಕಾರ್ಯಲ್ಲಿ ಕರ್ತನೆ ಜೀವನ ಕಳೆಯದೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೋಕ ಕೊಡುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟು. ದೇವಾದನಿಗೆ ಸ್ತೋತ್ರ. ಯೌವನ ಕಾಲದಲ್ಲಿ ಕರ್ತನೆ ಸೃಷ್ಟಿಕರ್ತನನ್ನು ಸ್ಮರಿಸುವಂತೆ ಪ್ರತಿಯೊಂದು ಮಕ್ಕಳು ಹೃದಯದೊಟ್ಟಿ ಮಾತನಾಡಿ ಎಲ್ಲ ಮಕ್ಕಳು ದೇವರ ರಾಜ್ಯಕ್ಕೆ ಬರಬೇಕು. ದೇವಾದನಿಗೆ ಸ್ತೋತ್ರ ಕರ್ತನೆ. ಒಂದು ಆತ್ಮನು ಕೆಟ್ಟು ಹೋಗದೆ ಕರ್ತನೆ ಎಲ್ಲರೂ ಈ ದಿನಗಳಲ್ಲಿ ಎಲ್ಲ ಯೌವನಸ್ಥ ಮಕ್ಕಳು ರಕ್ಷಣೆ ಹೊಂದುವಂತೆ ನಿನಗೆ ತಿಳ್ಕೊಂಬಂತೆ ಸಹಾಯ ಮಾಡು. ದೇವಾದನಿಗೆ ಸ್ತೋತ್ರ. ತಿಳಿದವರಾಗಿ ಅರಿತವರಾಗಿ ಜೀವಿಸುವಂತೆ ಪ್ರಪಂಚದ ಎಲ್ಲ ಯೌವನಸ್ಥ ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸು. ನಿನ್ನ ಮಕ್ಕಳು ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ದೇವಾದನಿಗೆ ಸ್ತೋತ್ರ. ನಿನ್ನ ಕೃಪೆಯಂತೆ ನಡೆಸಬೇಕೆಂದು ಈ ಲೋಕದ ಅಂಧಕಾರ ಶಕ್ತಿಗಳು ಅವ್ರಿಗೆ ಮಂಕು ಮಾಡದೆ ಕರ್ತನೆಯಪ್ಪ ದೇವರ ಹೆಸರಿನಲ್ಲಿ ಜೀವಿಸುವಂತೆ ಯೇಸು ಕ್ರಿಸ್ತನ ನಂಬಿ ಕರ್ತನೆ ರಕ್ಷಣೆ ಹೊಂದುವಂತೆ ಎಲ್ಲ ಯೌವನಸ್ಥ ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸಬೇಕೆಂದು ನಾನು ಪೂರ್ಣವಾಗಿ ತೆಗೆಸ್ಕೊತೀನಿ. ನನ್ನ ಮಾತ್ರ ಹೆಚ್ಚಿಸ್ತಾ ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್.